Good afternoon, students. Welcome to the class. So, in our last class or in the last video, we have discussed some of the important physical structures that we have in data communication and networking. So, basically, we have two categories or two types of connection. The first one was point to point. The first one was point to point, and then the second one is multi-point connection. The diagram which here that is depicted is point to point. If you can remember few points, first basic point is consider this as a station, this as the transmission station, and this as the receiving station. ಇದನ್ನು ಟ್ರಾನ್ಸ್ಮಿಷನ್ ಸ್ಟೇಷನ್ ಅಂತ ಕರೆಯೋಣ, ಇದನ್ನು ರಿಸೀವಿಂಗ್ ಸ್ಟೇಷನ್ ಅಂತ ಕರೆಯೋಣ, ಅಥವಾ ಇದನ್ನು ಟ್ರಾನ್ಸ್ಮಿಷನ್ ನೋಡ್ ಅಂತ ಕೂಡ ಕರಿಬೋದು, ಇದನ್ನು ರಿಸೀವಿಂಗ್ ನೋಡ್ ಅಂತ ಕೂಡ ಕರೀಬೋದು. ಹೌಎವರ್ ಯಾವ ವಿಶ್, ಇದನ್ನು ನಿಮ್ಮ ಕಂಫರ್ಟಬಿಲಿಟಿ ನೀವು ಹೇಗೆ ಕರೆದ್ರು ಕೂಡ ದಟ್ಸ್ ಹೋಲ್ಸ್ ಗುಡ್ ವಿತ್ ದ ಎಕ್ಸ್ಪ್ಲನೇಷನ್. ಪಾಯಿಂಟ್ ಟು ಪಾಯಿಂಟ್ ಅಂತ ಹೇಳೋದು ಇಷ್ಟೇ ಈ ರೀಸನಿಗೆ, ದೇರ್ ಈಸ್ ಅ ಡೆಡಿಕೇಟೆಡ್ ಲಿಂಕ್, ಬರೀ ಒಂದೇ ಲಿಂಕ್ ಇರುತ್ತೆ ಬಿಟ್ವೀನ್ these two node or these two station. So in this dedicated link the entire capacity lies. ನಾನು ಈ ಕಾನ್ಸೆಪ್ಟ್ ಹೇಳಿದ್ದೆ, ಕೆಪಾಸಿಟಿ ಅಂತ ಹೇಳಿದ್ರೆ ಒಂದೇ ಪೈಪ್ ಒಳಗೆ ನಾನು ಒಂದು ಪೈಪ್ ಥರ ಡಿಪಿಕ್ಟ್ ಮಾಡಿದೆ. ಇಫ್ ಐ ಹ್ಯಾವ್ ಮೆನಿ ಮೆಸೇಜಸ್, ತುಂಬ ಮೆಸೇಜಸ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಕೆಪಾಸಿಟಿ ಇಸ್ ಮೋರ್. ಅಥವಾ ಒಂದೇ ಪೈಪಲ್ಲಿ ಬರೀ ಎರಡು ಮಾತ್ರ ಮೆಸೇಜ್ ಹಾಕ್ತೀನಿ ಅಂತ ಹೇಳಿದ್ರೆ ದ ಕೆಪಾಸಿಟಿ ಈಸ್ ಲೆಸ್. ಸೊ ಕನ್ಸಿಡರಿಂಗ್ ದಿಸ್ ಕೆಪಾಸಿಟಿ ಹಿಯರ್, ಇಲ್ಲಿ ಎರಡೇ ಸ್ಟೇಷನ್ ಇರೋದ್ರಿಂದ ದ ಕಂಪ್ಲೀಟ್ ಆರ್ ದ ಎಂಟೈರ್ ಕೆಪಾಸಿಟಿ ಆಫ್ ದ ಲಿಂಕ್ ಈಸ್ ಡೆಡಿಕೇಟೆಡ್ ಟು ಓನ್ಲಿ ದೀಸ್ ಟು ಸ್ಟೇಷನ್. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ದಟ್ ವಿ ಹ್ಯಾವ್ ಎನ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್. ಸೊ ಇಫ್ ದಿಸ್ ಟೈಪ್, ಇವಾಗ ಇಲ್ಲಿ ಒಂದೇ ನೋಡಿದೆ, ಒಂದೇ ಟ್ರಾನ್ಸ್ಮಿಷನ್ ನೋಡಿದೆ, ಇನ್ನೊಂದು ಒಂದೇ ರಿಸೀವರ್ ನೋಡಿದೆ ಅಂತ ಹೇಳಿದ್ರೆ ದಿಸ್ ಟೈಪ್ ಆಫ್ communication or this type of connection is called as unicasting. ಇದನ್ನು unicasting ಅಂತ ಹೇಳ್ತಾರೆ. So that's the basic explanation that we had with respect to point connection. So next ನಾವು ಹಾಗೆ ನೋಡಿದ ಹಾಗೆ we also discussed some of the important points regarding multi point connection ಅಂತ ಹೇಳ್ಬೋದು. ಪಾಯಿಂಟ್ ಟು ಪಾಯಿಂಟಿಗೆ ಆಲ್ವೇಸ್ ರಿಮೆಂಬರ್ ವಾಕಿ ಟಾಕಿ ಆಸ್ ಎನ್ ಎಕ್ಸಾಂಪಲ್. ವಾಕಿ ಟಾಕಿ ಯಾವಾಗಲೂ ಕೂಡ ಒಬ್ಬರಿಂದ ಒಬ್ರಿಗೆ ಮಾತ್ರ ಅಂತ ಹೇಳ್ಬೋದು. ಸೊ ಅಥವಾ ಸೆಲ್ ಫೋನ್ ಅಂತ ಕೂಡ ಹೇಳ್ಬೋದು. ಸೆಲ್ ಫೋನ್ ಕೂಡ ಇವತ್ತಿನ ದಿನ ಕಾನ್ಫರೆನ್ಸ್ ಇದೆ, ಬಟ್ ಬೇಸಿಕ್ಕಾಗಿ ನೀವೇನಾರು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸೆಲ್ ಫೋನ್ನ ಕನ್ಸಿಡರ್ ಮಾಡು, ಆ ವೈರ್ಡ್ ಫೋನ್ಗಳನ್ನ ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಮಲ್ಟಿ ಪಾಯಿಂಟ್ ಕನೆಕ್ಷನಿಗೆ ಯಾವ ಎಕ್ಸಾಂಪಲ್ ನಾವು ಇಮ್ಯಾಜಿನ್ ಮಾಡಬೇಕು ಸರ್ ಅಂತ ಏನಾದ್ರು ಕೇಳಿದ್ರೆ, ಆಲ್ವೇಸ್ ಟ್ರೈ ಟು ಇಮ್ಯಾಜಿನ್ ಅ ಟಿ ವಿ ನೆಟ್ವರ್ಕ್, ಅ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ಆ್ಯಂಡ್ ರಿಸೀವಿಂಗ್ ಟೆಲಿವಿಷನ್ ಸ್ಟೇಷನ್ಸ್. ಸೊ ಈ ಥರದೊಂದು ಮಲ್ಟಿ ಪಾಯಿಂಟ್ ಕನೆಕ್ಷನಲ್ಲಿ ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ಅ ಮೈನ್ ಫ್ರೇಮ್ ಕಂಪ್ಯೂಟರ್. ಈ ಮೈನ್ ಫ್ರೇಮ್ ಅನ್ನೋ ನೇಮಿಗೆ ತುಂಬಾ ಆಲ್ಟರ್ನೇಟಿವ್ಸ್ ಇದೆ. ಹಬ್ ಅಂತ ಕೂಡ ಕರೀತಾರೆ ಇನ್ ಕಮ್ಯುನಿಕೇಷನ್. ಹಬ್ ಅಂತ, ಸೆಂಟ್ರಲ್ ಹಬ್ ಅಂತೆಲ್ಲ ಕೇಳಿರ್ಬೋದು ನೀವು. ಹಾಗೆ ಸೆಂಟ್ರಲ್ ನೋಡ್ ಅಂತ ಕೂಡ ಕರೀತಾರೆ. ಆರ್ ಈವನ್ ಇಟ್ ಮದರ್ ಕಂಪ್ಯೂಟರ್ ಅಂತ ಕೂಡ ಕರೀತಾರೆ ಕೆಲವೊಂದು ಕಡೆ. ಈವನ್ ಐ ಹ್ಯಾವ್ ಹರ್ಡ್ ಸಚ್, ಅದನ್ನು ಕೂಡ ಕೇಳಿದ್ದೀನಿ. ದ ಬೆಸ್ಟ್ ಸೂಟಬಲ್ ನೇಮ್ ಇಸ್ ಯುವರ್ ಮೇನ್ ಫ್ರೇಮ್ ಕಂಪ್ಯೂಟರ್. ಈ ಮೇನ್ ಫ್ರೇಮ್ ಕಂಪ್ಯೂಟರ್ ಕೆಲಸ ಏನು ಅಂತ ಹೇಳಿದ್ರೆ, ಟು ಕಂಟ್ರೋಲ್ ಆಲ್ ದ ಟ್ರಾನ್ಸ್ಮಿಷನ್ಸ್ ಆ್ಯಂಡ್ ರಿಸೆಪ್ಷನ್ಸ್ ಇನ್ ದ ಲಿಂಕ್ ದಟ್ ಈಸ್ ಬೀಯಿಂಗ್ ಶೇರ್ಡ್ ಬಿಟ್ವೀನ್ ಅದರ್ ಸ್ಟೇಷನ್ಸ್. ಮೇನ್ ಫ್ರೇಮ್ ಕಂಪ್ಯೂಟರ್ ಏನೋ ಕೆಲಸ ಏನು, ಬೇರೆ ಬೇರೆ ಸಿಸ್ಟಮ್ಗಳ ಜೊತೆ ಕಮ್ಯುನಿಕೇಟ್ ಮಾಡೋದನ್ನು ನೋಡ್ಕೊಳ್ಳೋ ಅಂಥದ್ದು. ಸೊ ಇದರಲ್ಲೂ ಕೂಡ ಒಂದು ಚಾನಲ್ ಕೆಪಾಸಿಟಿ ಅನ್ನೋದು ಇದ್ದೇ ಇರುತ್ತೆ. ಹೌಎವರ್ ದಿಸ್ ಚಾನಲ್ ಕೆಪಾಸಿಟಿ ಈಸ್ ಬೀಯಿಂಗ್ ಶೇರ್ಡ್ ಬಿಟ್ವೀನ್ ಆಲ್ ದ ಸ್ಟೇಷನ್ಸ್ ಆ್ಯಂಡ್ ಆಲ್ಸೋ ಮೇನ್ ಫ್ರೇಮ್ ಕಂಪ್ಯೂಟರ್. ಅದಕ್ಕೆ ಇದನ್ನು ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಮಲ್ಟಿಪ್ಲೆಕ್ಸಿಂಗ್ ಟೆಕ್ನಿಕ್. ಸೊ when it comes to your transmission of messages, since you have a mainframe computer, ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ ಏನಾದ್ರು ಒಂದು ಮೆಸೇಜ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ರಿಸೀವ್ಡ್ ಬೈ ಆಲ್ ದ ಸ್ಟೇಷನ್ಸ್. ಸೊ ಎಲ್ಲ ಸ್ಟೇಷನ್ಸ್ ರಿಸೀವ್ ಮಾಡ್ತಿರೋದ್ರಿಂದ ಇದನ್ನು ಏನಂತ ಕರೀತಾರೆ? ಬ್ರಾಡ್ಕಾಸ್ಟಿಂಗ್. ಈ ಥರ ಕನೆಕ್ಷನ್ ನಾವು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬ್ರಾಡ್ಕಾಸ್ಟಿಂಗ್. ಹೌಎವರ್ ಎರಡು ಥರ ಟ್ರಾನ್ಸ್ಮಿಷನ್ ಕೂಡ ಸಾಧ್ಯತೆ ಇದೆ. ಒಂದು ಮೆಸೇಜ್ನ ಎಲ್ಲ ಸ್ಟೇಷನ್ಗಳಿಗೂ ಟ್ರಾನ್ಸ್ಮಿಟ್ ಮಾಡೋದು, ಅಥವಾ ಇದೇ ಒಂದು ಮೆಸೇಜ್ನ ಪರ್ಟಿಕ್ಯುಲರ್ ಸ್ಟೇಷನ್, ಫಾರ್ ಎಕ್ಸಾಂಪಲ್ ಇದನ್ನು 1 2 3 ಅಂತ ಹೇಳಿದ್ರೆ, ಈಗ 2 ಸ್ಟೇಷನಿಗೆ ಮಾತ್ರ ಕಳಿಸ್ಬೇಕು ಅಂತ ಹೇಳಿದ್ರೆ ಈವನ್ ಅದು ಕೂಡ ಸಾಧ್ಯ ಇದೆ. ಬಟ್
ಕನ್ಸಿಡರ್ ದ ಮೆಸೇಜ್. ಆ ಮೆಸೇಜಲ್ಲಿ ಒಂದು ಫೀಲ್ಡ್ ಇದೆ, ಅದನ್ನು ಅಡ್ರೆಸ್ ಫೀಲ್ಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಡೀಟೇಲಾಗಿ ಹೇಳಿದೆ. ಯಾವ ಸ್ಟೇಷನ್ಗೆ ಹೋಗುತ್ತೋ ಆ ಒಂದು ಸ್ಟೇಷನಿನ ಅಡ್ರೆಸ್ನ ಅದರೊಳಗಡೆ ಇಟ್ಟಿರ್ತೀನಿ. ಇದನ್ನು ಹೆಡರ್ ಅಂತ ಕರಿತೀನಿ. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೆಡರ್. ಸೊ ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಅಪ್ಕಮಿಂಗ್ ಕ್ಲಾಸಸಲ್ಲಿ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನಾವು ಇಷ್ಟನ್ನು ಮಾತ್ರ ತಿಳ್ಕೊಳ್ಳಿ. ಈಗ ಹೆಡರ್ ಒಂದು ಮೆಸೇಜ್ ಇಲ್ಲಿಂದ ಟ್ರಾನ್ಸ್ಮಿಟ್ ಆಗಿದೆ, ಸ್ಟೇಷನ್ 1 ರಿಸೀವ್ ಮಾಡ್ಕೊಳ್ಳುತ್ತೆ. ಫಸ್ಟ್ ಟೈಮ್ ರಿಸೀವ್ ಮಾಡ್ಕೊಂಡಾಗ ಹೆಡರ್ ಅಡ್ರೆಸ್ ಚೆಕ್ ಮಾಡುತ್ತೆ, ಅದು ಸ್ಟೇಷನ್ 1 ಅಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ಇಟ್ ವಿಲ್ ಬಿ ಪಾಸ್ ಡೌನ್ ಟು ಸ್ಟೇಷನ್ 3. ಸ್ಟೇಷನ್ 3ಗೆ ಹೋಗುತ್ತೆ, ಯಾಕಂದರೆ ನೆಕ್ಸ್ಟ್ ಪಾಯಿಂಟ್ ಇರೋದೇ ಅದು. ಸ್ಟೇಷನ್ 3 ಕೂಡ ಆ ಅಡ್ರೆಸ್ನ ಚೆಕ್ ಮಾಡುತ್ತೆ, ಅದು ಕೂಡ ಕಂಪೇರ್ ಆದಾಗ ಈಕ್ವಲ್ ಆಗೋದಿಲ್ಲ. ದೇರ್ ಫೋರ್ ಇಟ್ ವಿಲ್ ಸೆಂಡ್ ಇಟ್ ಟು ಸ್ಟೇಷನ್ 2. ಈ ಥರ ಪಾಸ್ ಮಾಡೋವಂಥ ಟೆಕ್ನಾಲಜಿ ಅಥವಾ ಪಾಸ್ ಮಾಡೋವಂಥ ಪ್ರೊಸೀಜರ್ನ ವಿ ಹ್ಯಾವ್ ಇನ್ ಆರ್ ವಾಟ್ ವಿ ಕ್ಯಾನ್ ಸೇ ಮಲ್ಟಿ ಪಾಯಿಂಟ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರಿಗಾರ್ಡಿಂಗ್ ಟೈಪ್ಸ್ ಆಫ್ ಕನೆಕ್ಷನ್. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ ಫಸ್ಟ್ ಯೂನಿಟ್. ಈ ಒಂದು ಟಾಪಿಕ್ ಮೇಲೆ ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ಒಂದು ಟಾಪಿಕ್ನ ಕೇಳ್ತಾರೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಅಂಡರ್ಸ್ಟ್ಯಾಂಡಿಂಗ್ನ ಎಲ್ಲರೂ ಕೂಡ ತಿಳ್ಕೊಂಬಿಡಿ, ಸೊ ದ್ಯಾಟ್ ಯಾವುದೇ ರೀತಿಯಾದಂಥ ಡೌಟ್ ಇರೋದಿಲ್ಲ. ಸೊ ಬೇಸಿಕಲಿ ವಿ ಹ್ಯಾವ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆಸ್ ಫಿಸಿಕಲ್ ಟೋಪಾಲಜಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ವಾಟ್ ಯು ಮೀನ್ ಬೈ ದ ಟರ್ಮ್ ಟೋಪಾಲಜಿ? ಟೋಪಾಲಜಿ ಅಂತಂದರೆ ಏನು? ಟೋಪಾಲಜಿ ಅಂತ ಹೇಳಿದರೆ ಹೌ ಯುವರ್ ಕಂಪ್ಯೂಟರ್ಸ್ ಶುಡ್ ಬಿ ಕನೆಕ್ಟೆಡ್ ಅಂತ ಹೇಳೋ ಅಂಥ ಒಂದು ಪ್ರೊಸೀಜರ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೋಪಾಲಜಿ. ಟೋಪಾಲಜಿ ಇಸ್ ಎ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದ ವೇ ಇನ್ ವಿಚ್ ಕಂಪ್ಯೂಟರ್ಸ್ ಶುಡ್ ಬಿ ಕನೆಕ್ಟೆಡ್ ಇನ್ ಎ ನೆಟ್ವರ್ಕ್. ಯಾವ ರೀತಿ ಕಂಪ್ಯೂಟರ್ಸು ಕನೆಕ್ಟ್ ಆಗಿರಬೇಕು ಒಂದು ನೆಟ್ವರ್ಕಲ್ಲಿ ಅಂತ ಹೇಳೋವಂಥ ಪ್ರೊಸೀಜರ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೋಪಾಲಜಿ. ಸೊ ಫಾರ್ ಯೋರ್ ಸಿಲೆಬಸ್ ಯು ಹ್ಯಾವ್ ದೀಸ್ 6 ಟೊಪಾಲಜೀಸ್. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ಇದೆ. ಇಫ್ ಯು ಗೋ ಟು ಹೈಯರ್ ಸ್ಟಡೀಸ್ ಯು ವಿಲ್ ಕಮ್ ಟು ನೋ. ಹೈಯರ್ ಸ್ಟಡೀಸ್ಗೆ ಹೋದಂಗೆಲ್ಲ ನೀವು ಅದನ್ನು ಓದ್ಕೊಳ್ತಾ ಹೋಗ್ಬೋದು. ಸೊ ಐ ಟೆಲ್ ಯು ಇನ್ ಡೀಟೇಲ್, ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲಾಗಿ ಹೇಳ್ತೀನಿ. ದ ಫಸ್ಟ್ ಒನ್ ಇಸ್ ಮೆಶ್ ಟೊಪಾಲಜಿ. ದ ಸೆಕೆಂಡ್ ಒನ್ ಇಸ್ ಸ್ಟಾರ್ಟ್ ಅಂತ ಆಗಿದೆ, ಅದು ಆ್ಯಕ್ಚುಲಾಗಿ ಸ್ಟಾರ್, ಅದು ಮೇಕ್ ಇಟ್ ಆಸ್ ಎ ಸ್ಮಾಲ್ ಕರೆಕ್ಷನ್, ಸ್ಟಾರ್ ಟೊಪಾಲಜಿ. ಸೊ ಸ್ಟಾರ್ ಅಂತ ಹೇಳಿದ್ರೆ ಒಂದು ಸ್ಟಾರ್ ಶೇಪಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮೆಶ್ ಅಂತ ಹೇಳಿದ್ರೆ ಯಾವುದನ್ನು ಮೆಶ್ ಅಂತ ಕರಿತೀವಿ ನಾವು? ಸೊಳ್ಳೆ ಪರ್ದ ಆಗಿರ್ಬೋದು, ನೆಟ್ ಥರ ಇರೋವಂಥದ್ದನ್ನೆಲ್ಲದನ್ನು ಕೂಡ ಮೆಶ್ ಅಂತ ಕರಿತೀವಿ. ಸೊ ಈ ಥರ ಕೂಡ ಕನೆಕ್ಟ್. ಸರ್ ಇದೇನು ಸರ್ ಅದೇ ಹೆಸರಲ್ಲಿ ಏನಕ್ಕೆ ಇಟ್ಟಿದ್ದಾರೆ? ಆ ಥರ ಏನಾರು ಕನೆಕ್ಟ್ ಮಾಡ್ತಾರಾ? ಈ ಥರ ಇರುತ್ತಾ ನೆಟ್ವರ್ಕು? ಆ ಥರ ಅಲ್ಲ, ನಾ ಹೇಳೋ ಥರ ಇರುತ್ತೆ. ಬಟ್ ಅದಕ್ಕೊಂದು ಜನರಲೈಸ್ಡ್ ನೇಮ್ ಕೊಟ್ಟಿದ್ದಾರೆ ಅಷ್ಟೇ. ಯಾವುದೇ ಒಂದು ಆ ಹೆಸರುಗಳಿಗೆ ಸಿಗ್ನಿಫಿಕೆನ್ಸ್ ಇಲ್ಲ. ಸ್ಟಾರ್ ಅಂತ ಹೇಳಿದ್ರೆ ಸ್ಟಾರ್ ಥರ ಕಾಣುತ್ತೆ ಅಂತ ಹೇಳಿ ಸ್ಟಾರ್ ಥರ ಕರೆದಿದ್ದಾರೆ ಅಷ್ಟೇ. ಮೆಶ್ ಅಂತ ಹೇಳಿದ್ರೆ ಮೆಶ್ ಥರ ಕಾಣುತ್ತೆ ಅಂತ ಹೇಳಿ ಕರೆದಿದ್ದಾರೆ ಅಷ್ಟೇ. ಬಟ್ ಅದೇ ರೀತಿ ಡಿಸೈನ್ ಮಾಡೋದಿಲ್ಲ. ಅದೊಂದು ಪಾಯಿಂಟ್ ಕ್ಲಿಯರ್ ಮಾಡಿ ನೆನ್ಪಿಟ್ಕೊಳ್ಳಿ. ದ ಥರ್ಡ್ ಒನ್ ಇಸ್ ಟ್ರೀ ಟೊಪಾಲಜಿ ಅಂತ ಹೇಳಿದ್ರೆ, ಎಸ್, ಟ್ರೀ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ನನಗೆ ತುಂಬ ಕ್ಲಿಯರ್ ಆಗುತ್ತೆ. ದೆರ್ ವಿಲ್ ಬಿ ಸ್ಟೆಮ್ ಆ್ಯಂಡ್ ದೆನ್ ದೆರ್ ವಿಲ್ ಬಿ ಬ್ರಾಂಚಸ್. ಈ ಥರ ಏನಾರು ಇತ್ತು ಅಂತ ಹೇಳಿದ್ರೆ ಇದನ್ನು ಟ್ರೀ ಟೊಪಾಲಜಿ ಅಂತ ಕರೀತಾರೆ. ಹಾಗೆ ರಿಂಗ್ ಅಂತ ಹೇಳ್ತಾರೆ. ರಿಂಗ್ ಅಂತ ಹೇಳಿದ್ರೆ ಈ ಥರ ಒಂದು ಸರ್ಕ್ಯುಲರ್ ಫ್ಯಾಷನಲ್ಲಿ ಕನೆಕ್ಟ್ ಆಗಿರೋವಂಥದ್ದನ್ನು ರಿಂಗ್ ಅಂತ ಕರೀತಾರೆ. ಸಿಮಿಲರ್ಲಿ ಯು ಹ್ಯಾವ್ ಅ ಬಸ್ ಅಂತ ಹೇಳಿದ್ರೆ ಒಂದು ಸೆಂಟ್ರಲ್ ಲಿಂಕ್ ಇರುತ್ತೆ, ಅದಕ್ಕೆ ಬೇರೆ 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 ನೋಡ್ಗಳನ್ನ ಕನೆಕ್ಟ್ ಮಾಡಿದ್ರೆ ಇದನ್ನು ಬಸ್ ಟೊಪಾಲಜಿ, ಬಸ್ ಥರ ಕಾಣುತ್ತೆ ಅಂತ ಹೇಳಿ. ಹೈಬ್ರಿಡ್ ಅಂತ ಹೇಳಿದರೆ ಇವುಗಳ ಕಾಂಬಿನೇಷನ್, ಇವುಗಳನ್ನೆಲ್ಲದನ್ನು ಕೂಡ ಕಾಂಬಿನೇಷನ್ ಯೂಸ್ ಮಾಡ್ಕೊಂಡು ಏನಾದ್ರು ಕನೆಕ್ಟ್ ಮಾಡಿದ್ರೆ ಕಂಪ್ಯೂಟರ್ಸ್ನ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡ್ ಟೊಪಾಲಜಿ. ಸೊ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ topology in detail. However, we should start with the first one, that is mesh topology. Mesh topology probably ಎಲ್ಲರಿಗೂ ಕಾಣ್ತಿದೆ ಅಂತ ಕಾಣುತ್ತೆ. ಸೊ ಎಲ್ಲಿ ಸರ್ ಇದು ಮೆಶ್ ಥರ ಇಲ್ವಲ್ಲ? ಯು ಕ್ಯಾನ್ ಜಸ್ಟ್ ಆಸ್ಕ್ ದ್ಯಾಟ್. ಅದನ್ನು ಹೇಳ್ಬೋದು. ಮೆಶ್ ಅಂತ ಇದಕ್ಕೆ ಕರೆಯೋದು ಇಷ್ಟೇ ರೀಸನಿಗೆ. ಇಲ್ಲಿ ಒಂದು ಸಿಂಪಲ್ ಕನೆಕ್ಷನ್ ತೋರಿಸಿದ್ದಾರೆ, ಆದರೆ ಇದೇ ಥರ ಇಲ್ಲಿ 4 ನೋಡಿದೆ. ಒಂದು 20 ನೋಡಿಗೆ ಇಮ್ಯಾಜಿನ್ ಮಾಡಿ. 20 ನೋಡನ್ನು ಕೂಡ ಕಂಪ್ರೆಸ್ ಮಾಡಿ ನೋಡಿದ್ರೆ ಐ ಥಿಂಕ್ ಇಟ್ ವಿಲ್ ವಿಸಿಬಲ್ ಲೈಕ್ ದಿಸ್. ಈ ಥರ ವಿಸಿಬಿಲಿಟಿ ಸಿಗುತ್ತೆ ಅನ್ಸುತ್ತೆ. 20 ನೋಡನ್ನ ಕನೆಕ್ಟ್ ಮಾಡಿ ಹತ್ತಿರ ನೋಡಿದ್ರೆ ಅದಕ್ಕೆ ಅದನ್ನು ಮೆಶ್ ಟೊಪಾಲಜಿ ಅಂತ ಕರೀತಾರೆ. ಸೊ ಈ ಥರ ಮೆಶ್ ಟೊಪಾಲಜಿನ ನಾವು ಎಲ್ಲ ಬೇಸಿಕ್ ಸೈಬರ್ ಸೆಂಟರ್ಸಲ್ಲಿ ತುಂಬ ಕಡೆ ನೋಡ್ಬೋದು. ಸೊ ಹಾಗಾದರೆ ಎಕ್ಸ್ಪ್ಲನೇಷನ್ ಅಥವಾ ಅಂಡರ್ಸ್ಟ್ಯಾಂಡಿಂಗಿಗೆ ಏನೇನು ಅರ್ಥ ಮಾಡ್ಕೋಬೇಕು ಸರ್? ಫಸ್ಟ್ ಯಾವಾಗಲೂ ಒಂದು ಪಾಯಿಂಟ್ ಕ್ಲಿಯರ್ ಮಾಡಿ ಹೇಳಿಬಿಡ್ತೀನಿ. ಈಚ್ ಆ್ಯಂಡ್ ಎವ್ರಿ ನೋಡ್ ಇನ್ ಮೆಶ್ ಟೊಪಾಲಜಿ ಹ್ಯಾವ್ ಅ ಡೆಡಿಕೇಟೆಡ್ ಡೈರೆಕ್ಟ್ ಲಿಂಕ್. ಪ್ರತಿಯೊಂದು ನೋಡ್ಗೂ ಒಂದೊಂದು ಲಿಂಕ್ ಇದ್ದೇ ಇರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ನೋಡ್ 0 ಇಂದ ನೋಡ್ 1ಗೆ ಈ ಲಿಂಕ್ ಇದೆ ಅಲ್ವಾ? ಹಾಗೆ ನೇಮ್ ಕೂಡ ಮಾಡೋಣ. ದಿಸ್ ಲಿಂಕ್ ಐ ನೇಮ್ ಇಟ್ ಆಸ್ 1. ಹಾಗೆ ನೋಡ್ 0 ಇಂದ ನೋಡ್ 3ಗೆ
ಐ ಹ್ಯಾವ್ ಈಗ ನೋಡ್ 0 ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇರೋದೇನು, ಪ್ರತಿಯೊಂದು ನೋಡ್ಗೂ ಕೂಡ ಒಂದೊಂದು ಡೆಡಿಕೇಟೆಡ್ ಲಿಂಕ್ ಇದ್ದೇ ಇರುತ್ತೆ ಅಂತ, ಅದನ್ನು ಮೆಶ್ ಟೋಪಾಲಜಿ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜನಾ ಅಂತ ನೋಡ್ತಾ ಇದ್ದೀನಿ ನಾನು. ನೋಡ್ 0 ಇಂದ ನೋಡ್ 1ಗೆ ಹೌದು ಒಂದು ಲಿಂಕ್ ಇದೆ, ನೋಡ್ 0 ನೋಡ್ 2ಗೆ ಹೌದು ಇನ್ನೊಂದು ಲಿಂಕ್ ಇದೆ. ಹಾಗೆ ನೋಡ್ 0 ಇಂದ ನೋಡ್ 2ಗೆ ನೋಡಿ, ದೇರ್ ಆರ್ 3 ಲಿಂಕ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ನೋಡ್. ಈಗ ನೋಡ್ 3 ಕನ್ಸಿಡರ್ ಮಾಡಿದ್ರು ಕೂಡ ಆ ಥರದ್ದೊಂದು 3 ಲಿಂಕ್ ಇದೆ, ನೋಡ್ 1ಗೆ ಕನ್ಸಿಡರ್ ಮಾಡಿದ್ರು ಕೂಡ 3 ಲಿಂಕ್, ನೋಡ್ 2 ಕನ್ಸಿಡರ್ ಮಾಡಿದ್ರು ಕೂಡ 3 ಲಿಂಕ್. ಸೊ ವಿ ಹ್ಯಾವ್ ಅ ಡೆಡಿಕೇಟೆಡ್ ಲಿಂಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ನೋಡ್. ಸೊ ಅದನ್ನು ಹೇಳ್ತಾರೆ ಫಸ್ಟ್ ಪಾಯಿಂಟ್. ಇನ್ ದಿಸ್ ಟೋಪಾಲಜಿ ಈಚ್ ನೋಡ್ ಈಸ್ ಕನೆಕ್ಟೆಡ್ ಟು ಎವ್ರಿ ನೋಡ್ ಬೈ ಡೆಡಿಕೇಟೆಡ್ ಡೈರೆಕ್ಟ್ ಲಿಂಕ್. ಪ್ರತಿಯೊಂದಕ್ಕೂ ಒಂದೊಂದು ಲಿಂಕ್ ಇದ್ದೇ ಇದೆ ಅಂತ ಅರ್ಥ ಅದು. ಹಾಗೆ ದಿಸ್ ಇಸ್ ಸಿಂಪ್ಲೆಸ್ಟ್. ಇದು ಸೆಟಪ್ ಮಾಡೋದಕ್ಕೆ ಸಿಂಪಲ್ ಆಗಿರ್ಬೋದು, ಆದರೆ ಟು ಯೂಸ್ ಇಟ್ ಈಸ್ ಇಂಪ್ರ್ಯಾಕ್ಟಿಕಲ್ ಸಿನ್ಸ್ ದ ನಂಬರ್ ಆಫ್ ಕನೆಕ್ಷನ್ಸ್ ರಿಕ್ವೈರ್ಡ್ ಆರ್ ಮೋರ್. ಇಲ್ಲೇನೋ ನಾನು 4 ನೋಡ್ ಬರೆದಿದ್ದೀನಿ. ಇಮ್ಯಾಜಿನ್ ಯು ಹ್ಯಾವ್ 20 ನೋಡ್, 20 ನೋಡ್ ಇದೆ. 20 ನೋಡ್ಗೂ ಕೂಡ ಪ್ರತಿಯೊಂದು ನೋಡ್ಗೂ ಇದೇ ಥರ ಒಂದೊಂದು ಡೆಡಿಕೇಟೆಡ್ ಲಿಂಕ್ ಹಾಕ್ಕೊಂಡು ಹೋದರೆ ಅದು ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ? ಅದಕ್ಕೆ ಅದನ್ನು ಏನಂತ ಹೇಳ್ತಾರೆ, ಇಂಪ್ರ್ಯಾಕ್ಟಿಕಲ್. ಇಂಪ್ರ್ಯಾಕ್ಟಿಕಲ್ ಅಂದರೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ನೋಡ್ಗಳು ಜಾಸ್ತಿ ಆದಷ್ಟು ಇದನ್ನು ನಾನು ಕನೆಕ್ಟ್ ಮಾಡೋಕ್ಕಾಗಲ್ಲ. ಏನೋ ಒಂದು 3-4 ನೋಡಿದೆ ಅಂತ ಹೇಳಿದ್ರೆ ಐ ಕ್ಯಾನ್ ಡೂ ಇಟ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇಫ್ ಯು ಹ್ಯಾವ್ ಮೋರ್ ನಂಬರ್ ಆಫ್ ನೋಡ್ಸ್. ತುಂಬ ನೋಡ್ಗಳಿದೆ ಅಂತ ಹೇಳಿದ್ರೆ ಅದನ್ನು ನಾನು ಮಾಡೋದಕ್ಕೆ ಅಥವಾ ಕನೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಲೆಟ್ ಮಿ ಟೆಲ್ ಯು, ಈ ಎಲ್ಲ ಟೋಪಾಲಜಿಗಳಲ್ಲೂ ಇವುಗಳ ಎಕ್ಸ್ಪ್ಲನೇಷನ್ ಜೊತೆ ಈವನ್ ಯುವರ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಅದು. ಯಾಕೆ ಅಂತ ಹೇಳಿದ್ರೆ ಕೇಳೋ ಅಂಥದ್ದನ್ನೇ ಅದು. ಹಾಗೆ ನೀವು CET ಕ್ವಶನ್ಸ್ ಎಲ್ಲ ಕೇಳಿರ್ಬೋದು. ಐ ವಿಲ್ ಬಿ ಗೋಯಿಂಗ್ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್ ಫಾರ್ CET. ನಾನು ಇದುವರೆಗೂ CET ಕ್ವಶನ್ ಪೇಪರ್ಸಲ್ಲಿ ನೋಡಿರೋದ್ರಲ್ಲಿ ಮಿನಿಮಮ್ 2 ಕ್ವಶನ್ ಈ ಟಾಪಿಕ್ ಮೇಲೆ, DCN ಮೇಲೆ ಇದ್ದೇ ಇರುತ್ತೆ. ಆ್ಯಂಡ್ ದೆನ್ ಈವನ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್ ಆಲ್ಸೋ, ಮುಂದೆ ಕೂಡ ತುಂಬಾ ಈ ಟಾಪಿಕ್ ಬೇಕಾಗುತ್ತೆ. ಸೊ ಮೇಕ್ ಶ್ಯೂರ್ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಒಂದೊಂದೇ ಪಾಯಿಂಟ್ ಹಾಗೆ ಅರ್ಥ ಮಾಡ್ಕೊಂಡು ಹೋಗೋಣ. ಮೆರಿಟ್ ಅಂತ ಹೇಳಿದ್ರೆ ಅಡ್ವಾಂಟೇಜ್. ಇದರ ಅಡ್ವಾಂಟೇಜ್ ಏನು ಅಂತ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ ನೋಡಿ, ಹಾಗೆ ದಿ ಡು ನಾಟ್ ಹ್ಯಾವ್ ಟ್ರಾಫಿಕ್ ಕಂಜೆಷನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅನಲೈಸ್ ಮಾಡೋಣ ಇದನ್ನು, ನಿಜನ ನೋಡ್ಬಿಡೋಣ. ಎಸ್, ಟ್ರಾಫಿಕ್ ಅಂತಂದ್ರೆ ಏನು? ಈಗ ನೋಡ್ 0 ನೋಡ್ 1 ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಲಿಂಕ್ ಇದೆ. ಸೊ ಈಸಿಯಾಗಿ ಮಾತಾಡ್ಕೊಳ್ಳುತ್ತೆ. ಆದರೆ ನೋಡ್ 0 ನೋಡ್ 1 ಟ್ರಾಫಿಕ್ ಯಾವಾಗ ಆಗುತ್ತೆ ಸರ್? ಇವಾಗ ಈ ಲಿಂಕ್ ತುಂಬ ನೋಡ್ಗಳ ಜೊತೆ, ಇದೇ ಲಿಂಕ್ ತುಂಬ ನೋಡ್ಗಳ ಜೊತೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಬೇರೆ 2, ಫಾರ್ ಎಕ್ಸಾಂಪಲ್ ಇದು ಯಾವುದೋ ಒಂದಷ್ಟು 3 ನೋಡಿದೆ, ಈ ಲಿಂಕ್ ಅದೇ 3 ನೋಡ್ಗಳ ಜೊತೆನೂ ಮಾತಾಡ್ತಿದೆ, ನೋಡ್ 1 ಜೊತೆ. ಇವಾಗ ಇದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಇದು ನೋಡ್ 0 ನೋಡ್ 1 ನೋಡ್ 2 ನೋಡ್ 3 ಅಂತ ಅಂದ್ಕೊಳ್ಳೋಣ. ಇದು 4th ನೋಡ್ ಅಂತ ಕನ್ಸಿಡರ್ ಮಾಡೋಣ ಆ್ಯಸ್ ಆಫ್ ನಾವು. ಈಗ ಇದೇ ಲಿಂಕ್ ಇದಿಷ್ಟು ನೋಡ್ಗಳ ಜೊತೆನೂ ಶೇರ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ 2 ನೋಡ್ 1 ಜೊತೆ ಮಾತಾಡ್ತಿದ್ರೆ ನೋಡ್ 0 ಕೆನಾಟ್ ಟಾಕ್. ಅದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಟ್ರಾಫಿಕ್ ಕಂಜೆಷನ್. ಆದರೆ ಇಲ್ಲಿ ಇಮ್ಯಾಜಿನ್ ಮಾಡಿ, ಆ ಥರ ಏನಾದ್ರು ಕೇಸ್ ಇದೆಯಾ? ಇಲ್ಲಿ ನೋಡ್ 0 ನೋಡ್ 1ಗೆ ಸೆಪ್ರೇಟಾಗಿ ವಿ ಹ್ಯಾವ್ ಅ ಡೆಡಿಕೇಟೆಡ್ ಲಿಂಕ್. ಅದಕ್ಕೆ ದೇರ್ ಇಸ್ ನೋ ಸಚ್ ಕಂಜೆಷನ್ ಪ್ರಾಬ್ಲಮ್. ಐ ಹೋಪ್ ಇಟ್ಸ್ ಕ್ಲಿಯರ್. ಒಂದೇ ಲಿಂಕ್ ಇರೋದ್ರಿಂದ ಪ್ರತಿಯೊಂದಕ್ಕೂ ಒಂದೊಂದು ಲಿಂಕ್ ಇದ್ದೇ ಇರುತ್ತೆ. ಸೊ ಟ್ರಾಫಿಕ್ ಇರೋದಿಲ್ಲ ಅಂತ ಹೇಳ್ತಾರೆ. ಟ್ರಾಫಿಕ್ ಅಂತ ಹೇಳಿದ್ರೆ ವೆಯ್ಟಿಂಗ್ ಪೀರಿಯಡ್ ಆಗಿರ್ಬೋದು ಅಥವಾ ಎನಿ ಸಚ್, ಆ ಥರದ್ದು ಯಾವುದನ್ನಾರು ಕನ್ಸಿಡರ್ ಮಾಡೋದು. ದೇರ್ ಇಸ್ ನೋ ಸಚ್ ಟ್ರಾಫಿಕ್ ಕಂಜೆಷನ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಸಿನ್ಸ್ ಲಿಂಕ್ಸ್ ಆರ್ ನಾಟ್ ಶೇರ್ಡ್, MAC ಆರ್ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಪ್ರೋಟೋಕಾಲ್ ಈಸ್ ನಾಟ್ ನೀಡೆಡ್ ಟು ಡಿಸೈಡ್ ವಿಚ್ ನೋಡ್ ಕ್ಯಾನ್ ಬಿ ಪರ್ಮಿಟೆಡ್ ಟು ಟ್ರಾನ್ಸ್ಮಿಟ್. ಇದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಾಗೆ ಬನ್ನಿ. ಸೊ ಲಿಂಕ್ ಆಗಲೇ ನಾ ಹೇಳ್ದಂಗೆ, ಇವಾಗ ಇದೇ ಲಿಂಕ್ ಇನ್ನೂ ಒಂದು 3 ನೋಡ್ ಜೊತೆ ಶೇರ್ ಆಗಿದೆ ಅಂತ ಹೇಳಿದ್ರೆ ದರ್ ಇಸ್ ಅ ರೂಲ್ ಕಾಲ್ಡ್ ಆಸ್ MAC ರೂಲ್ ಅಥವಾ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತಿದೆ. ಇದೊಂದು ರೂಲ್ ಇದು. ಫಾರ್ ಎಕ್ಸಾಂಪಲ್ ಇದು ನೋಡ್ 0 1 2 3 ಆ್ಯಂಡ್ ದೆನ್ ಇದು 4 ಅಂತ ಅಂದ್ಕೊಳ್ಳೋಣ. ಈಗ 1 ಮತ್ತು 4 ಟ್ರಾನ್ಸ್ಮಿಷನ್ ನಡೀತಾ ಇದೆ ಅಂತ ಹೇಳಿದ್ರೆ 2 ಏನು ಮಾಡಬೇಕು, 3 ಏನು ಮಾಡಬೇಕು, ನೋಡ್ 0 ಏನು ಮಾಡಬೇಕು ಅಂಥೇಳಿ MAC ಪ್ರೋಟೋಕಾಲಲ್ಲಿ ಹೇಳಿದ್ದಾರೆ. ವೆಯ್ಟ್ ಮಾಡಬೇಕಾ ಅಥವಾ ಪ್ರಯಾರಿಟಿ ಜಾಸ್ತಿ ಇದ್ದರೆ ನೋಡ್ 0ನೇ ಟ್ರಾನ್ಸ್ಮಿಟ್ ಮಾಡಬೇಕಾ, ಈ ಥರದನ್ನೆಲ್ಲ ಪ್ರೊಸೀಜರ್ನು ಕೂಡ MACಲ್ಲಿ ಹೇಳಿದ್ದಾರೆ. ಯಾವ ನೋಡ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿ ಕೂಡ ಅದರಲ್ಲಿ ಹೇಳಿದ್ದಾರೆ. ಸೊ ಯಾವಾಗಿದು ಅಂತ ಹೇಳಿದ್ರೆ ವೆನ್ ಯು ಹ್ಯಾವ್ ಅ ಲಿಂಕ್ ದಟ್ ಈಸ್ ಬೀಯಿಂಗ್ ಶೇರ್ಡ್, ಒಂದೇ ಲಿಂಕ್ ತುಂಬ ಬೇರೆ ಬೇರೆ ಲಿಂಕ್ ಜೊತೆ ಏನಾದ್ರು ಶೇರ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ
ಈ ಮ್ಯಾಕ್ ಪ್ರೋಟೋಕಾಲ್ ಆರ್ ಮ್ಯಾಕ್ ರೂಲ್ ಬರುತ್ತೆ. ಇಲ್ಲಿ ಒಂದೇ ಲಿಂಕ್ ಸುಮಾರು ನೋಡ್ಗಳ ಜೊತೆ ಶೇರ್ ಆಗಿಲ್ಲ, ಎಲ್ಲದಕ್ಕೂ ಡೆಡಿಕೇಟೆಡ್ ನೋಡ್ ಇದೆ. ದೇರ್ ಫೋರ್ ದೆರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಸಚ್ ಮ್ಯಾಕ್ ಇಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಐ ಹೋಪ್ ಇಟ್ಸ್ ಕ್ಲಿಯರ್, ಇದರಲ್ಲೇನೋ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಒಂದೇ ಲಿಂಕ್ ಬೇರೆ ಬೇರೆ ನೋಡ್ಗಳಿಗೆ ಶೇರ್ ಆದರೂ ತೊಂದರೆ ಜಾಸ್ತಿ. ಇನ್ ಕೇಸ್ ಶೇರ್ ಆಗಿಲ್ಲ ಅಂತ ಹೇಳಿದ್ರೆ ದೆರ್ ಇಸ್ ನೋ ಸಚ್ ಪ್ರಾಬ್ಲಮ್ ಆರ್ ಇಶ್ಯೂ ಅಂತ ಹೇಳ್ಬೋದು. ಹಾಗೆ ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ವಿ ಕ್ಯಾನ್ ಸಿ ಹಿಯರ್, ಲಿಂಕ್ ಫೇಲ್ಯೂರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ರೆಸ್ಟ್ ಆಫ್ ದ ನೆಟ್ವರ್ಕ್ ಅಂತ ಹೇಳ್ತಾರೆ. ಸರ್ ಹೇಗೆ ಸರ್, ಯಾವ್ದಾದ್ರು ಒಂದು ಲಿಂಕ್ ಫೇಲ್ಯೂರ್ ಆದರೆ ಏನೇನಾಗುತ್ತೆ ನೋಡಿ ಬನ್ನಿ ನೋಡೋಣ ಇವಾಗ. ಸೊ ಕನ್ಸಿಡರ್ ಯು ಹ್ಯಾವ್ ನೋಡ್ 0, ಈ ಥರದ್ದು 4 ನೋಡ್ ಇದೆ ಅಂತ ಅಂದ್ಕೊಳ್ಳೋಣ. ನೋಡ್ 1 ಇಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸ್ವಿಚ್ ಆಫ್ ಆಗಿದೆ ಅಥವಾ ಫೇಲ್ಯೂರ್ ಆಗಿದೆ. ಈಗ ನೋಡ್ 1 ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ನೋಡ್ 0 ನೋಡ್ 3 ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ವಾ? ಆಗತ್ತೆ. ಯಾಕೆ ಹೇಳಿ? ಈ ಡೆಡಿಕೇಟೆಡ್ ಲಿಂಕಿಗೆ ಇದ್ರ ತೊಂದರೆ ಇಲ್ಲ. ಅಯ್ಯ, ಲಿಂಕ್ ಹಾಳಾಗಿರೋದು ಇದು, ಲಿಂಕ್ ಹಾಳಾಗಿರೋದು ಅಂದರೆ ನೋಡ್ 1 ಜೊತೆ ಯಾವ ನೋಡ್ಗಳು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನೋಡ್ಗಳು ಕಮ್ಯುನಿಕೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಫಾಲ್ಟ್ ಆಗಿರೋದು ಇದು, ಇದನ್ನು ಈಸಿಯಾಗಿ ಐಸೋಲೇಟ್ ಮಾಡಿ ಐ ಕ್ಯಾನ್ ಈಸಿಲಿ ಮೇಕ್ ದಿಸ್ ಗೆಟ್ ಕಮ್ಯುನಿಕೇಟೆಡ್, ಇದನ್ನು ನಾನು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಆ ಥರ ಇರೋದನ್ನು ಅಥವಾ ಆ ಥರ ಫೆಸಿಲಿಟಿ ಇರೋದ್ರಿಂದ ದಿಸ್ ಕಮ್ಸ್ ಅಂಡರ್ ಅಡ್ವಾಂಟೇಜ್. ಇದನ್ನು ಅಡ್ವಾಂಟೇಜಲ್ಲಿ ಹೇಳ್ತಾರೆ. ಹಾಗೆ ಆ ಪಾಯಿಂಟ್ ಏನಂತ ಹೇಳ್ತಾ ಇದ್ದಾರೆ, ಲಿಂಕ್ ಫೇಲ್ಯೂರ್ ಹ್ಯಾಸ್ ನೋ ಎಫೆಕ್ಟ್ ಆನ್ ರೆಸ್ಟ್ ಆಫ್ ದ ಲಿಂಕ್. ನೋಡ್ ಫೇಲ್ಯೂರ್ ಯಾವ್ದಾರು ಆಗ್ಬೋದು. ಆ್ಯಂಡ್ ಇಂಡಿವಿಜುವಲ್ ಫೇಲ್ಯೂರ್ ನೋಡಿ ಅದನ್ನೇ ಇಲ್ಲೂ ಹೇಳಿದ್ದಾರೆ. ಲಿಂಕ್ ಫೇಲ್ಯೂರ್ ಆದರೂ ತೊಂದರೆ ಇಲ್ಲ, ನೋಡ್ ಫೇಲ್ಯೂರ್ ಆದರೂ ಕೂಡ ತೊಂದರೆ ಇಲ್ಲ. ಹಾಗೆ ಫಾಲ್ಟ್ ಐಡೆಂಟಿಫಿಕೇಷನ್ ಈಸ್ ಈಸಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಡೆಡಿಕೇಟೆಡ್ ಲಿಂಕ್ ಇರೋದ್ರಿಂದ ಫಾಲ್ಟ್ ಐಡೆಂಟಿಫಿಕೇಷನ್ ಈಸ್ ಆಲ್ಸೋ ಈಸಿ. ಹಾಗಾದರೆ ಡಿಮೆರಿಟ್ ಏನು? ಒಂದೇ ಒಂದು ಡಿಮೆರಿಟ್ ಇದೆ ಅಂತ ಕಾಣುತ್ತೆ. ಹೌದು, ಒಂದೇ ಒಂದು ಡಿಮೆರಿಟ್ ಇದೆ. ಅದು ಕೂಡ ಏನು ಅಂತ ಹೇಳಿದ್ರೆ, ಇಲ್ಲಿ ಕೇಬಲ್ ರಿಕ್ವೈರ್ಡ್ ಇಸ್ ಮೋರ್. ಅದರ ರಿಲೇಟೆಡ್ ಆಗಿ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಕಾಂಪ್ಲೆಕ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ನೋಡ್ಗಳು ಜಾಸ್ತಿ ಆದಷ್ಟು ಕೇಬಲ್ ರಿಕ್ವೈರ್ಡ್ ಇಸ್ ಆಲ್ಸೋ ಮೋರ್. ಹಾಗೆ ಕೇಬಲ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕೇಬಲ್ ತರೋದಕ್ಕೆ ದುಡ್ಡು ಬೇಕು, ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕನೆಕ್ಟ್ ಮಾಡಿ 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 ಕಾಂಪ್ಲೆಕ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಈವನ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಮೆಶ್ ಟೋಪಾಲಜಿ. ಸೊ ಮೆಶ್ ಅಂತಂದರೆ ಏನು ಅಂತೇಳಿ ಫಸ್ಟ್ ಪಾಯಿಂಟ್ ಬರೆದ್ಬಿಟ್ಟು ಡೆಡಿಕೇಟೆಡ್ ಲಿಂಕ್ ಇರುತ್ತೆ. ಹಾಗೆ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ನ ನೆನ್ಪಿಟ್ಕೊಂಡ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಏನೋ. ಸೊ ದ ಸೆಕೆಂಡ್ ಒನ್ ಇಸ್ ಸ್ಟಾರ್ ಟೋಪಾಲಜಿ. ಸ್ಟಾರ್ ಟೋಪಾಲಜಿ ಕೂಡ ಡಿಸ್ಕಸ್ ಮಾಡೋಣ ಇವತ್ತು. ವಿ ಶಲ್ ಸಿ ಅದರ್ ಟೋಪಾಲಜೀಸ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್, ಬೇರೆ ಬೇರೆ ಕ್ಲಾಸಲ್ಲಿ ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ಯುವರ್ ಸ್ಟಾರ್ ಟೋಪಾಲಜಿ, ಅದೇ ಥರ ಯೋಚನೆ ಮಾಡೋಣ. ಇದರಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಯಾವ ರೀತಿ ಏನೇನಿದೆ ಅಂತೇಳಿ ಹೇಳಿದ್ದಾರೆ ಅಂತ ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ಯುವರ್ ಸ್ಟಾರ್ ಟೋಪಾಲಜಿ, ಅಬ್ಸರ್ವ್ ಮಾಡಿ, ಯು ಹ್ಯಾವ್ ಅ ಸೆಂಟ್ರಲ್ ನೋಡ್ ಅವ್ರ ಸೆಂಟ್ರಲ್ ಸ್ವಿಚ್ ಅಂತ ಕೂಡ ಕರೆದಿದ್ದಾರೆ, ಇಲ್ಲಿ ಹಬ್ ಅಂತ ಕೂಡ ಕರೀತಾರೆ, ನಾನು ಆಗಲೇ ಹೇಳಿದೆ. ಈ ಸೆಂಟ್ರಲ್ ನೋಡಿಗೆ ಬೇರೆ ಬೇರೆ ನೋಡ್ಸ್ನ ಕನೆಕ್ಟ್ ಮಾಡಿತ್ತೆ, ದೇ ವಿಲ್ ಬಿ ಕನೆಕ್ಟೆಡ್. ನೀವು ಇದನ್ನು ಕೇಳಿರ್ಬೋದು, USB ಹಬ್ ಅಂತ ಕೇಳಿರ್ಬೋದು. ಒಂದೇ ಒಂದು ಸೆಂಟ್ರಲೈಸ್ ರಿಸೀವರ್ ಇರುತ್ತೆ, ಪೆನ್ಡ್ರೈವ್ಗಳನ್ನೆಲ್ಲದನ್ನು ಕೂಡ ಸುತ್ತಲೂ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಅದನ್ನು ಏನಂತ ಕರೀತಾರೆ, ಸೆಂಟ್ರಲ್ ನೋಡ್ ಆರ್ ಸೆಂಟ್ರಲ್ ಹಬ್ ಅಂತ ಹೇಳ್ತಾರೆ. ಇನ್ ದಿಸ್ ಟೈಪ್ ಆಫ್ ಟೊಪಾಲಜಿ, ಈ ಥರ ಸೆಂಟ್ರಲ್ ನೋಡ್ ಇರೋವಂಥ ಅಥವಾ ಸ್ಟಾರ್ ಟೊಪಾಲಜಿ, ಸಿನ್ಸ್ ಇಟ್ ರಿಸೆಂಬಲ್ ಸ್ಟಾರ್ ಥರ ಕಾಣ್ತಾ ಇದು, ಸೊ ಅದಕ್ಕೆ ಇದನ್ನು ಸ್ಟಾರ್ ಟೊಪಾಲಜಿ ಅಂತ ಹೇಳ್ತಾರೆ. ಸೊ ಈ ಥರ ಸೆಂಟ್ರಲ್ ನೋಡ್ ಇರೋವಂಥ ಟೊಪಾಲಜಿಗಳಲ್ಲಿ ಒಂದು ಪಾಯಿಂಟ್ ನಾನೇ ಆ್ಯಡ್ ಮಾಡ್ತೀನಿ. ಸೆಂಟ್ರಲ್ ನೋಡ್ ವಿಲ್ ಬಿ ಕಂಟ್ರೋಲಿಂಗ್ ಆಲ್ ದ ಟ್ರಾನ್ಸ್ಮಿಷನ್. ಸೆಂಟ್ರಲ್ ನೋಡ್ ಏನು ಮಾಡುತ್ತೆ, ಇಟ್ ವಿಲ್ ಬಿ ಕಂಟ್ರೋಲಿಂಗ್ ಆಲ್ ದ ಟ್ರಾನ್ಸ್ಮಿಷನ್. ಸೊ ಫಾರ್ ಎಕ್ಸಾಂಪಲ್, ನೋಡ್ 1 ನೋಡ್ 2 ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ನೋಡಿಂದನೇ ಹೋಗಬೇಕು. ನೋಡ್ 4 ನೋಡ್ 3 ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ನೋಡಿಂದನೇ ಹೋಗಬೇಕು. ನೋಡ್ 3 ನೋಡ್ 1 ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಇಟ್ ಶುಡ್ ಗೋ ಥ್ರೂ ಸೆಂಟ್ರಲ್ ನೋಡ್ ಓನ್ಲಿ. ಸೊ ದಟ್ಸ್ ದ ಪಾಯಿಂಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಹಾಗೆ ಇಲ್ಲಿ ಈ ನೋಡ್ಗಳು ಫೇಲ್ಯೂರ್ ಆದರೆ ಏನೂ ತೊಂದರೆ ಆಗೋದಿಲ್ಲ. ನೋಡ್ 4 ನೋಡ್ 3 ನೋಡ್ 2 ನೋಡ್ 1 ಇವುಗಳು ಫೇಲ್ಯೂರ್ ಆದರೆ ಏನೂ ತೊಂದರೆ ಆಗಲ್ಲ. ಆದರೆ ಸೆಂಟ್ರಲ್ ನೋಡ್ ಏನಾದ್ರು ಫೇಲ್ಯೂರ್ ಆಯಿತು ಅಂತ ಹೇಳಿದರೆ ಇಟ್ ಕಂಪ್ಲೀಟ್ಲಿ ಟರ್ಮಿನೇಟ್ಸ್ ದ ಕಮ್ಯುನಿಕೇಷನ್ನ ಕಂಪ್ಲೀಟಾಗಿ ಟರ್ಮಿನೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಾಬಬ್ಲಿ ಇದನ್ನೆಲ್ಲದನ್ನು ಕೂಡ ಮೆರಿಟ್ಸ್ ಮತ್ತು ಡಿಮೆರಿಟ್ಸಲ್ಲಿ ಹೇಳಿದ್ದಾರೆ, ನೋಡೋಣ ಅದನ್ನು ಕೂಡ. ಹಾಗೆ ಸೊ ಚೀಪರ್ ದ್ಯಾನ್ ಮೆಶ್ ಟೋಪಾಲಜಿ ಅಂತ ಹೇಳ್ತಾರೆ. ಕೇಬಲ್ ಕಮ್ಮಿ ಇರೋದ್ರಿಂದ ಇದು ದುಡ್ಡು ಕಮ್ಮಿ, ಅದನ್ನು ಫಸ್ಟ್ ಮೆರಿಟ್ ಅಥವಾ ಅಡ್ವಾಂಟೇಜಸಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮೆಶ್ ಟೋಪಾಲಜಿ ಕಂಪೇರ್ ಮಾಡಿದ್ರೆ ಇಟ್ ಈಸ್ ರಿಲೇಟಿವ್ಲಿ ಈಸಿ ಟು ಇನ್ಸ್ಟಾಲ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಟ್ ಈಸ್ ಈಸಿ ಟು ಇನ್ಸ್ಟಾಲ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಹೌದು.
ಆ್ಯಂಡ್ ಮೇಂಟೈನ್ ಆ್ಯಂಡ್ ರೀಕಾನ್ಫಿಗರ್. ಹೌದು, ಏನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ ಈಸಿಯಾಗಿ, ಈ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ನೋಡ್ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ತೆಗೆದು ಈಸಿಯಾಗಿ ಬೇರೆ ಇನ್ನೊಂದು ಅದನ್ನಾರು ಕನೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಆ ಪಾಯಿಂಟ್ ಕೂಡ ಹೇಳ್ತಾರೆ, ನಾನು ನಿಮಗೆ ಹೇಳಿದೆ ನೋಡ್ಗಳು ಫೇಲ್ಯೂರ್ ಅದು ತೊಂದರೆ ಆಗಲ್ಲ, ಆದರೆ ಸೆಂಟ್ರಲ್ ಹಬ್ ಫೇಲ್ಯೂರ್ ಆಗಬಾರ್ದು ಅಷ್ಟೇ. ಅದಕ್ಕೆ ನೋಡ್ ಫೇಲ್ಯೂರ್ ಆರ್ ಲಿಂಕ್ ಫೇಲ್ಯೂರ್ ಹ್ಯಾಸ್ ನೋ ಅಫೆಕ್ಟ್ ಆನ್ ರೆಸ್ಟ್ ಆಫ್ ದ ನೆಟ್ವರ್ಕ್ ಟು ಕಮ್ಯುನಿಕೇಟ್ ಮಾಡ್ಬೋದು. ಫಾಲ್ಟ್ ಐಡೆಂಟಿಫಿಕೇಶನ್ ಈಸ್ ಈಸಿ. ಹೌದು, ಆ್ಯಸ್ ಮೆಶ್ ಇಲ್ಲಿ ಕೂಡ ಫಾಲ್ಟ್ ಐಡೆಂಟಿಫಿಕೇಶನ್ ಮಾಡ್ಬೋದು. ಡಿಮೆರಿಟ್ಸ್ ಏನು ಅಂತ ಹೇಳಿದ್ರೆ, ಮೆಶ್ ಥರ ಇದಕ್ಕೂ ಕೂಡ ಲಾಟ್ ಆಫ್ ಕೇಬಲ್ಸ್ ಬೇಕಾಗುತ್ತೆ ಯಾವಾಗ ನೋಡ್ಸ್ ಜಾಸ್ತಿ ಆದರೆ. ಸೊ ನೋಡ್ಸ್ ಜಾಸ್ತಿ ಆದರೆ ಕೇಬಲ್ಗಳು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕಾಂಪ್ಲೆಕ್ಸಿಟಿ ಕೂಡ ಜಾಸ್ತಿ ಆಗೇ ಆಗುತ್ತೆ. ಹಾಗೆ ಸಿಸ್ಟಮ್ ರಿಲಯಬಿಲಿಟಿ ಇಸ್ ಡಿಪೆಂಡೆಂಟ್ ಆನ್ ಸೆಂಟ್ರಲ್ ಸರ್ವರ್. ಹೌದು, ಸರ್ವರ್ ಇವಾಗ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, DTE ಸರ್ವರಿಗೆ ಯೂಸರ್ಸ್ ಜಾಸ್ತಿ ಆದಷ್ಟು ರಿಸಲ್ಟ್ಸ್ ಬೇಗ ಬರೋದಿಲ್ಲ. ಅದೇ ನಾರ್ಮಲ್ ಟೈಮ್ ಬೇರೆ ಟೈಮ್ಗಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ನೋಡಿ ಫ್ರೀನೇ ಇರುತ್ತೆ, ನೀವು ಆಕ್ಸೆಸ್ ಮಾಡೋವಂಥ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ರಿಲೇಟ್ ದಿಸ್ ಸ್ಟಾರ್ ಟೋಪಾಲಜಿ ವಿತ್ ರೆಸ್ಪೆಕ್ಟ್ ಟು ಅವರ್ ಸರ್ವರ್ಸ್. DTE ಸರ್ವರ್ ಆಗಿರ್ಬೋದು, ಎಲ್ಲದನ್ನು ಕೂಡ ನೋಡ್ಬೋದು. ಸೊ ಆ್ಯಸ್ ಎ ಸೆಡ್, ಇಫ್ ದ ಸೆಂಟ್ರಲ್ ನೋಡ್ ಫೇಲ್ಸ್ ದ ಎಂಟೈರ್ ನೆಟ್ವರ್ಕ್ ಫೇಲ್ಸ್. ಸೊ ಅಪ್ಲಿಕೇಶನ್ ಅಂತ ಬಂದಾಗ, ಸೊ ಸ್ಟಾರ್ ನೆಟ್ವರ್ಕ್ ಇಸ್ ದ ಬೆಸ್ಟ್ ವೇ ಟು ಇಂಟಿಗ್ರೇಟ್ ವಾಯ್ಸ್ ಆ್ಯಂಡ್ ಡೇಟಾ. ವಾಯ್ಸ್ ಮತ್ತು ಡೇಟಾನ ಎರಡನ್ನೂ ಕೂಡ ಕಂಬೈನ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ತೀರಾ ಅಥವಾ ಕಂಬೈನ್ ಮಾಡಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಟಾರ್ ನೆಟ್ವರ್ಕ್ ಇಸ್ ದ ಬೆಸ್ಟ್ ನೆಟ್ವರ್ಕ್ ಆರ್ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಅ ಬೆಸ್ಟ್ ಎಕ್ಸಾಂಪಲ್ ಈಸ್ ಆನ್ ಏರ್ಟೆಲ್ ಆಫೀಸ್. ಏರ್ಟೆಲ್ ಆಫೀಸಲ್ಲಿ ಈ ಥರದೊಂದು ಸೆಂಟ್ರಲ್ ನೋಡ್ ಇದೆ. ಈಗ ಸೆಂಟ್ರಲ್ ನೋಡ್ ಇದಲ್ವಾ, ಅದನ್ನು ಏರ್ಟೆಲ್ ಆಫೀಸ್ ಅಂತ ಕರೆಯೋಣ. ಈಗ ಕನೆಕ್ಟ್ ಆಗಿರೋವಂಥ ಅಷ್ಟು ನೋಡ್ಗಳನ್ನ ಯೂಸರ್ಸ್ ಅಂತ ಕರೆಯೋಣ ಅಥವಾ ಸಬ್ಸ್ಕ್ರೈಬರ್ಸ್ ಅಂತ ಕರಿಬೋದು. ಸೊ ಎಲ್ಲರ ಕಮ್ಯುನಿಕೇಷನ್ ಕೂಡ ಏರ್ಟೆಲ್ ಆಫೀಸ್ ಥ್ರೂನೇ ಹೋಗಬೇಕು. ಏರ್ಟೆಲ್ ಆಫೀಸ್ಗೆ ಹೋಗಿ ನಾವು ಪ್ಯಾಕ್ ಆ್ಯಕ್ಟಿವ್ ಮಾಡಿದ್ದೀವಾ ಇಲ್ವಾ ಅಂತ ಹೇಳಿ, ವಾಯ್ಸ್ ಬೇಕು ಅಂತ ಹೇಳಿದ್ರೆ ಆ ಪ್ಯಾಕ್ ಆ್ಯಕ್ಟಿವ್ ಆಗಿದೆಯಾ, ಡೇಟಾ ಬೇಕು ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ಯಾಕ್ ಆ್ಯಕ್ಟಿವ್ ಇದೆಯಾ, ಈ ಥರದ್ದನ್ನೆಲ್ಲದನ್ನು ಕೂಡ ಚೆಕ್ ಮಾಡಿ ಟ್ರಾನ್ಸ್ಮಿಷನ್ ನಡೆಯುತ್ತೆ. ಅದಕ್ಕೆ ಸ್ಟಾರ್ ನೆಟ್ವರ್ಕ್ ಇಸ್ ದ ಬೆಸ್ಟ್ ವೇ ಟು ಇಂಟಿಗ್ರೇಟ್ ಅಂತಂದರೆ ಬೇರೆ ಏನಲ್ಲ ಆ್ಯಡ್ ಮಾಡೋದು ಫಾರ್ ಅಡಿಷನ್ ಆಫ್ ವಾಯ್ಸ್ ಆ್ಯಂಡ್ ಡೇಟಾ ಸರ್ವಿಸಸ್. ಐ ಹೋಪ್ ಇಟ್ಸ್ ಕ್ಲಿಯರ್. ಇದರಲ್ಲಿ ಏನು ಡೌಟ್ ಇದೆ ಅಂತ ನನಗೇನು ಅನಿಸಲ್ಲ. ಆ್ಯಂಡ್ ಸಿಂಪಲ್, ಈ ಎರಡೂ ಕೂಡ ಸ್ವಲ್ಪ ಸಿಂಪಲ್ ಆಗಿದೆ. ಬಟ್ ಹೇಳಿರುವಂಥ ಪಾಯಿಂಟ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಏನೋ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಪ್ಲೇಸ್ ಮಾಡಿ. ನಾನು ಪಾಸಿಬಲ್ ಐ ವಿಲ್ ಟ್ರೈ ಟು ಆನ್ಸರ್ ದೆಮ್. ಹಾಗೆ ಇನ್ ಕೇಸ್ ಎರಡೂ ಕೂಡ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಕ್ಲಾಸಲ್ಲಿ ಆಫ್ಲೈನ್ ಟೈಮ್ ಸ್ಟಾರ್ಟ್ ಆದಾಗ ರಿವಿಷನ್ ಮಾಡ್ತೀನಿ. ಸೊ ಅವಾಗ ಎಲ್ಲರೂ ಕೂಡ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮೂವಿಂಗ್ ಆನ್, ಯು ಹ್ಯಾವ್ ಟ್ರೀ ಟೋಪಾಲಜಿ ಇದೆ. ಟ್ರೀ ನೋಡಿ, ಟ್ರೀ ಥರನೇ ಇದೆ, ನೋಡ್ಬೋದು ನೀವು. ಇಲ್ಲಿ ಬ್ರಾಂಚಸ್ ಇದೆ, ದಿಸ್ ಇಸ್ ಸ್ಟೆಮ್ ಲೈಕ್. ಸೊ ಹಾಗೆ ರಿಂಗ್ ಅಂತ ಹೇಳಿ ರಿಂಗ್ ಥರ ಇದೆ, ನೋಡ್ಬೋದು ನೀವು. ಸೊ ಸಿಮಿಲರ್ಲಿ ಯು ಹ್ಯಾವ್ ಬಸ್ ಟೋಪಾಲಜಿ, ಬಸ್ ಥರನೇ ಇದೆ. ಸೊ ಹಾಗೆ ಹೈಬ್ರಿಡ್ ಟೋಪಾಲಜಿ, ಕಾಂಬಿನೇಷನ್ ಆಫ್ ಆಲ್ ದೋಸ್. ಇದ್ರದ್ದು ಅಷ್ಟಾಗಿ ಎಕ್ಸ್ಪ್ಲನೇಷನ್ ನಿಮ್ಮ ಸಿಲೆಬಸ್ಸಿಗಿಲ್ಲ, ಬಟ್ ಬರಿಬೋದು ಬೇಕು ಅಂತ ಹೇಳಿದ್ರೆ. ಸೊ ಇದನ್ನೆಲ್ಲದನ್ನು ಕೂಡ ಸಿ ದ್ಯಾಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದನ್ನೆಲ್ಲದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇದಿಷ್ಟನ್ನು ರಿವೈಸ್ ಮಾಡಿ ಆ್ಯಂಡ್ ದೆನ್ ಟೇಕ್ ಸಮ್ ನೆಸೆಸರಿ ಪ್ರಿಕಾಷನ್ ರಿಗಾರ್ಡಿಂಗ್ ಕೊರೋನಾ. ಈ ಟಫ್ ಟೈಮಲ್ಲಿ ಟೈಮ್ನ ತುಂಬ ಜಾಸ್ತಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಸ್ ಅ ಫ್ರೆಂಡ್ಲಿ ಸಜೆಷನ್ ಕೇಳೋದಾದರೆ ಆದಷ್ಟು ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಿ ಪ್ರೋಗ್ರಾಮಿಂಗ್ ಯಾರೂ ಚೆನ್ನಾಗಿ ಮಾಡಿಲ್ಲ ಅಂತ ಕೇಳ್ತಾ ಇದ್ದೆ ನಾನು. ಸೊ ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ಇದೆ. ಈವನ್ ವಿ ಹ್ಯಾವ್ ಲರ್ನ್, ನಾವು ಕೂಡ ಅದೇ ಥರನೇ ಕಲ್ತಿದ್ದು. ಸೊ ಮೇಕ್ ಶ್ಯೂರ್ ಆ ಥರ ವೀಡಿಯೋಸ್ಗಳನ್ನ ಫಾಲೋ ಮಾಡಿ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 10 ಟೈಮ್ಸ್ ಫಾಲೋ ಮಾಡಿ. ಅಟ್ಲೀಸ್ಟ್ 11th ಟೈಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅರ್ಥ ಆಗೋವರೆಗೂ ಯಾರು ಕೂಡ ಬಿಡೋದಕ್ಕೆ ಹೋಗ್ಬಿಡಿ. ಮೇಕ್ ಅ ಪ್ರಾಡಕ್ಟಿವ್ ಟೈಮ್ ಔಟ್ ಆಫ್ ಇಟ್. ಈ ಟೈಮ್ನ ಪ್ರಾಡಕ್ಟಿವ್ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಹೊರಗಡೆ ಜಾಸ್ತಿ ಓಡಾಡೋಕ್ಕೆ ಹೋಗ್ಬೇಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೆಸೆಸಿಟೇಟ್ಸ್, ತುಂಬ ನೆಸೆಸಿಟಿ ಇದ್ದರೆ ಮಾತ್ರ ಹೋಗಿ. ನೆಸೆಸಿಟಿ ಇದ್ದಾಗ ಮಾಸ್ಕ್ ಹಾಕ್ಕೊಂಡು ಹೋಗಿ, ಮಾಸ್ಕ್ನ ಕಂಪ್ಲೀಟಾಗಿ ವೇರ್ ಮಾಡಿ, ಅವಾಗವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಎಲ್ಲ ಕೂಡ ಸರಿ ಹೋದರೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ವಿ ಶಿಲ್ ಹ್ಯಾವ್ ಅ ಪ್ರಾಪರ್ ರಿವಿಷನ್ ಇನ್ ಕ್ಲಾಸ್. So that's all for today. We shall continue other topics in the next class. See you later. Thank you.